ನಾರ್ತ್ ಈಸ್ಟ್ ರೈಲ್ವೆ ಇಲಾಖೆಯಿಂದ ಅಂದ್ರೆ ಈಶಾನ್ಯ ಗಡಿನಾಡು ರೈಲ್ವೆ ಸಿಬ್ಬಂದಿ ಇಲಾಖೆಯಲ್ಲಿ ಅಧಿಕೃತ ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. ಈ ಒಂದು ಇಲಾಖೆಯಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಖಾಲಿ ಇದಾವಪ್ಪ ಅಂದ್ರೆ 6777 ಪೋಸ್ಟ್ಗೆ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ನೋಟಿಸ್ದಲ್ಲಿ ದಿನಾಂಕ ನೋಡಿ 16/7/2026 ನೋಟಿಫಿಕೇಶನ್ ಪ್ರಕಟ ಮಾಡಿದೆ, ಅಂದ್ರೆ ಪಬ್ಲಿಷ್ ಮಾಡಿದೆ. ಇದಕ್ಕಿಂತ ಮುಂಚಿತವಾಗಿ ಪಬ್ಲಿಷ್ ಮಾಡಿದ್ದಾರೆ, ಬಟ್ ದಿನಾಂಕ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ. ನೋಟಿಫಿಕೇಶನ್ ಪಬ್ಲಿಕ್ ಮಾಡಿದ್ದು 14/7/2026 ಪಬ್ಲಿಕ್ ಮಾಡಿದ್ದಾರೆ. ಬಟ್ ಇಲ್ಲಿ ತೆಳಗಡೆ ಡೇಟ್ ನೋಡಕ್ ಬಂದ್ರೆ 16ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಬಟ್ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಪ್ರಾರಂಭ ಆಗೋದು 20/7/2026 ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗತ್ತೆ ರೈಲ್ವೆ ಸಂಸ್ಥೆಯಲ್ಲಿ, ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ. ಮತ್ತೆ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ನಲ್ಲಿ ಕೊನೆಯ ದಿನಾಂಕ, ಲಾಸ್ಟ್ ಡೇಟು ಅಂದ್ರೆ ಯಾವಾಗ ಕ್ಲೋಸ್ ಆಗತ್ತಂದ್ರೆ 19/8/2026 ಮುಂಚಿತವಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಇದು ಕೊನೆಯ ದಿನಾಂಕ ನಾನು ಹೇಳಿರೋದು 19/8/2026 ಕೊನೆಯ ದಿನಾಂಕ. ಎಷ್ಟಿದಾವ್ ಟೋಟಲ್ ಆಗಿ 6777 ಪೋಸ್ಟ್ಗೆ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ, ಯಾವ್ದು ಏನು ಎಂತ ಎಲ್ಲ ಮಾಹಿತಿ ಹೊಂದ್ಸನ್ಕ ನೋಡಿ. ಇಲ್ಲಿ ನೋಡಿ, ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಟೋಟಲ್ ಆಗಿ 6777 ಪೋಸ್ಟ್ ಇರತ್ತೆ. ಸಂಸ್ಥೆ ಹೆಸರು ನೋಡಿ, ನಾರ್ತ್ ಈಸ್ಟ್ ರೈಲ್ವೆ ಸಂಸ್ಥೆಯಲ್ಲಿ ನೇಮಕಾತಿಯನ್ನ ಮಾಡ್ತಿದ್ದಾರೆ. ಅಧಿಕೃತವಾಗಿ ವೆಬ್ಸೈಟ್ ಇದೆ ನೋಡಿ, ರೈಲ್ವೆ ವೆಬ್ಸೈಟ್ದು. ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಯಾವ ಪೋಸ್ಟಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಅಪ್ರೆಂಟಿಸ್ ಅಂತೇಳಿ 1961 ಪ್ರಕಾರ ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ವಯೋಮಿತಿ ಇನ್ನೊಂದು ವೃಂದ ಕೊಟ್ಟಿದ್ದಾರೆ. ಈ ವೃಂದದಲ್ಲಿ ಯಾವ್ಯಾವ ಪೋಸ್ಟ್ ಇದಾವೆ, ಯಾವೊಂದು ವೃಂದದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಅಡ್ರೆಸ್ ಕೂಡ ಇರತ್ತೆ. ಮತ್ತು ಆಗಲೇ ತಿಳಿಸ್ಕೊಟ್ಟೇನಲ್ಲ ಅಪ್ರೆಂಟಿಸ್, ಅದರಲ್ಲಿ ವಿವಿಧ ಪ್ರಕಾರ ಇದಾವೆ. ಏನ್ ಕರೆದಿದ್ದಾರಲ್ಲ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಗಡಿನಾಡು ರೈಲ್ವೆ ಇಲಾಖೆಯಲ್ಲಿ, ಅದಕ್ಕೆ ತಕ್ಕಂತೆ ಇವೆಲ್ಲ ಪೋಸ್ಟ್ ಡೀಟೇಲ್ಸ್. ಒಂದ್ಸಾರಿ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಾಪ್ ದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಯಾರ್ಯಾರು ಜಾಯ್ನ್ ಆಗಿಲ್ಲ ವಾಟ್ಸಾಪ್ ದಲ್ಲಿ ಜಾಯ್ನ್ ಆಗಿ. ಇದ್ರ ಬಗ್ಗೆ ನಾನು ನಿಮ್ಗೆ ಬೇಸಿಕ್ ಮಾಹಿತಿ ತಿಳಿಸ್ಕೊಟ್ರೆ ಅರ್ಥ ಆಗ್ಬೋದು. ನೋಡಿ, ಇದು ಸಂಸ್ಥೆ ಹೆಸರು ಈಶಾನ್ಯ ಗಡಿನಾಡು ರೈಲ್ವೆ ಸಂಸ್ಥೆ ಅಂತೇಳಿ. ಈಗೇನ್ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಬೆಳಗಾವಿ ಈ ರೀತಿಯ ಗಡಿನಾಡು ಇದಾವಲ್ಲ, ಅದಕ್ಕೆ ತಕ್ಕಂತೆ. ನೋಡಿ, ಇಲ್ಲಿ ಟೋಟಲ್ ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಖಾಲಿರುವಂತ ಪೋಸ್ಟ್ ಅಪ್ರೆಂಟಿಸ್ ಅಂತೇಳಿ ವಿವಿಧೊಂದು ವೃತ್ತದಲ್ಲಿ ಖಾಲಿರುವಂತ ಪೋಸ್ಟ್. ಕೆಲಸದ ಸ್ಥಳ ಇಲ್ಲಿರತ್ತೆ. ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಮ ನ್ಯಾಯ ವ್ಯಾಪ್ತಿಯಲ್ಲಿರೋ ಒಳಗೊಂಡಿರಂತೆ ಈ ಒಂದು ಕೆಲಸ ಇರತ್ತೆ. ಆ ಒಂದು ಸ್ಥಳದಲ್ಲಿ ಕೆಲಸ ಇರತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ. ರೈಲ್ವೆ ಅಂತರೂ ಸ್ಟೇಟ್ ದಲ್ಲಿ ಬರೋದಿಲ್ಲ, ಸೆಂಟ್ರಲ್ ದಲ್ಲೇ ಬರತ್ತೆ. ಇನ್ನು ಯಾವ್ಯಾವ ಒಂದು ವೃಂದದಲ್ಲಿ ಯಾವ್ಯಾವ ಒಂದು ಘಟಕದಲ್ಲಿ ಖಾಲಿ ಇದಾವೆ ಅದು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಪೋಸ್ಟ್ ಬಗ್ಗೆ ಟೋಟಲ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಯಾರ್ಯಾರು ಯಾವ್ಯಾವ ಒಂದು ಕೆಟಗರಿಗೆ ಎಷ್ಟೆಷ್ಟು ಇದಾವೆ ಅಂದ್ರೆ ಯಾವ ಒಂದು ಕೆಟಗರಿ ಅಭ್ಯರ್ಥಿಗೆ ಎಷ್ಟೆಷ್ಟು ಪೋಸ್ಟ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಯುವರ್ ಅಭ್ಯರ್ಥಿಗೆ ಸುಮಾರು 2686 ಪೋಸ್ಟ್ಗಳು ಖಾಲಿ ಇರತ್ತೆ. ಅದೇ ರೀತಿಯಾಗಿ OBC ಅಭ್ಯರ್ಥಿಗೆ 1832 ಪೋಸ್ಟ್ ಇದರಲ್ಲಿ ಇದೆ ಅನ್ಸತ್ತೆ. ಕೆಟಗರಿ ವೈಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರು. ಕೆಟಗರಿ ವೈಸ್ ತಿಳಿಸ್ಕೊಟ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಈಜಿ ಆಗತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು, ಈ ಒಂದು ಜಾಬ್ ಪರ್ಮನೆಂಟ್ ಇರೋದಿಲ್ಲ, ಪರ್ಮನೆಂಟ್ ಹುದ್ದೆ ಇರೋದಿಲ್ಲ, ತಾತ್ಕಾಲಿಕ 1 ವರ್ಷ ತನಕ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಡೀಟೇಲ್ಸ್ ಆಗಿ 1 ವರ್ಷ ತನಕ ಅಪ್ರೆಂಟಿಸಿವ್ ಇರತ್ತೆ. ಅಪ್ರೆಂಟಿಸಿವ್ ಕೊಟ್ಟಿಲ್ಲ, ಅದು ತುಂಬಾ ಲಾಂಗ್ ಇದೆ. ನಾನು ನಿಮಗೆ ಇಲ್ಲೇ ತಿಳಿಸ್ಕೊಡ್ತೇನೆ ನೋಡಿ. ಯುವರ್ ಆಯ್ತು, OBC ಐತಿ, SC ದವರಿಗೆ 1056, ಹಾಗೆ ST ಕ್ಯಾಂಡಿಡೇಟ್ಗೆ 515, EWS ದವರಿಗೆ 688, ESM ದವರಿಗೆ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ದವರಿಗೆ ಅವರಿಗೆ 677, PWBD ಅಭ್ಯರ್ಥಿಗೆ 271. ಈ ರೀತಿಯಾಗಿ ಕೆಟಗರಿ ವೈಸ್ ಖಾಲಿ ಇರುವಂತ ಪೋಸ್ಟು. ಏನದಕ್ಕೆ ಏನೆಲ್ಲ ವಿದ್ಯಾರ್ಹತೆ ಆಗಿರಬೇಕು. ಸಾಮಾನ್ಯವಾಗಿ ಈ ಒಂದು ಅಪ್ರೆಂಟಿಸ್ ಇರ್ತಾವಲ್ಲ, ಈ ಒಂದು ಅಪ್ರೆಂಟಿಸ್ಗೆ ಈ ಒಂದು ಈಶಾನ್ಯ ಗಡಿನಾಡು ರೈಲ್ವೆ ಮಾನದಂಡಗಳ ಪ್ರಕಾರ SSLC ಆಗಿರಬೇಕು. ಅದರಲ್ಲಿ ಕೂಡ ವ್ಯಾಪಾರದಲ್ಲಿ ರಾಷ್ಟ್ರೀಯ ವ್ಯಾಪಾರ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ವ್ಯಾಪಾರ ರಾಷ್ಟ್ರೀಯ ಪ್ರಮಾಣ ಪತ್ರ ಹೊಂದಿರಬೇಕು, ಅಥವಾ ಸೆಕೆಂಡ್ PUC ಆಗಿರಬೇಕು. ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದೊಂದಿಗೆ ಸೆಕೆಂಡ್ PUC ಮುಗಿಸಿರ್ಬೇಕು, ಅಂದ್ರೆ 12ನೇ ಪಾಸ್ ಆಗಿರಬೇಕು. ಅದರಲ್ಲಿ 50% ತೆಗೆದುಕೊಂಡು 10ನೇ ಮುಗಿಸೇನೆ ಸೆಕೆಂಡ್ PUC ಪಾಸ್ ಆಗಿರ್ತಾರಲ್ಲ, ಅದಕ್ಕೆ ಕೊಟ್ಟಿದ್ದಾರೆ ಅವರು. ಇನ್ನು ಅರ್ಜಿ ಶುಲ್ಕ ಕೂಡ ಇರತ್ತೆ, ಒಂದು 100 ರೂಪಾಯಿ ಇರತ್ತೆ ಸಾಮಾನ್ಯ OBC ಅಭ್ಯರ್ಥಿಗೆ, ಉಳಿದಂತ ಕ್ಯಾಂಡಿಡೇಟ್ಗೆ ಇರೋದಿಲ್ಲ. ಇನ್ನು ಏಜ್ ಲಿಮಿಟ್ ಬಗ್ಗೆ ಅದು ಕೂಡ ಹೇಳ್ತೇನೆ, ವೇಟ್ ಮಾಡಿ.
ಸಂಬಳ ಇದು ಅಪ್ರೆಂಟಿಸ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಪರ್ಮನೆಂಟ್ ಇರೋದಿಲ್ಲ ಇದು. ಮತ್ತೆ ಐ ಟಿ ಐ ಹೊಂದಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಏಜ್ ಲಿಮಿಟ್ ಬಗ್ಗೆ ಕೊಟ್ಟಿಲ್ಲ. ಸಾಮಾನ್ಯವಾಗಿ 18 ವರ್ಷ ಮೇಲ್ಪಟ್ಟವ್ರೆ ಅವಕಾಶ ಇರತ್ತೆ, ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, ಇದು ನಾರ್ತ್ ಈಸ್ಟ್ ಭಾರತದಲ್ಲಿ ಕೆಲಸ ಇರತ್ತೆ, ಬಟ್ ಕರ್ನಾಟಕದಲ್ಲಿ ಅವಕಾಶ ಇರೋದಿಲ್ಲ. ಕರ್ನಾಟಕದವ್ರು ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಕರ್ನಾಟಕದಲ್ಲಿ ಅವಕಾಶ ಇರೋದಿಲ್ಲ, ಕರ್ನಾಟಕದಲ್ಲಿ ಕೆಲಸನೇ ಇರೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಅಪ್ರೆಂಟಿಸ್ ಪೋಸ್ಟ್ಗೆ ಇಲ್ಲಿ ನೋಡಿ, ಅಪ್ರೆಂಟಿಸ್ ಪೋಸ್ಟ್ ಇರತ್ತೆ 2026-27ನೇ ಸಾಲಿನ ಈ ಒಂದು ನೇಮಕಾತಿ. 1 ವರ್ಷದ ತನಕ ಸೇವೆ ಇರತ್ತೆ, ಅಷ್ಟೇ ಕೆಲಸ ಮಾಡ್ಬೇಕು.